ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕದವರು ಕನ್ಸಲ್ಟೆಂಟ್ ಮತ್ತು ಕೋಆರ್ಡಿನೇಟರ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ. ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ಸ್ಯಾಲ್ರಿ 50,000ದಿಂದ 1,25,000 ತನಕ ಇರುತ್ತೆ. ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕದವರು ಯಾವ್ಯಾವ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ, ಸ್ಯಾಲ್ರಿ ಎಷ್ಟಿರುತ್ತೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಎಷ್ಟೆಷ್ಟು ಹುದ್ದೆ ಎಷ್ಟು ಖಾಲಿ ಇದೆ, ಇದೆಲ್ಲದರ ವಿವರಗಳನ್ನ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಡಿಪಾರ್ಟ್ಮೆಂಟ್ ಅಂತ ಕೂಡ ಕರೀತಾರೆ ಇದರಲ್ಲಿ 47 ಹುದ್ದೆಗಳು ಖಾಲಿ ಇದೆ. ಇದೆಷ್ಟು ಕರ್ನಾಟಕದಲ್ಲೇ ಖಾಲಿ ಇರುತ್ತೆ. ಓಕೆನಾ. ಕನ್ಸಲ್ಟೆಂಟ್ ಮತ್ತು ಕೋಆರ್ಡಿನೇಟರ್ ಹುದ್ದೆಗಳು ಖಾಲಿ ಇರುತ್ತೆ. ಇದಕ್ಕೆ ಎಷ್ಟೆಷ್ಟು ಖಾಲಿ ಇದೆ, ಯಾವ್ಯಾವ ಹುದ್ದೆ ಅಂತ ನೋಡೋದಾದರೆ, ಪ್ರೊಕ್ಯೂರ್ಮೆಂಟ್ ಕನ್ಸಲ್ಟೆಂಟ್ 9, ಮಾನಿಟರಿಂಗ್ ಆ್ಯಂಡ್ ಎವ್ಯಾಲ್ಯೂಷನ್ ಕನ್ಸಲ್ಟೆಂಟ್ 10, ಎನ್ವೈರ್ನ್ಮೆಂಟ್ ಕನ್ಸಲ್ಟೆಂಟ್ 10, ಸೋಷಿಯಲ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ 7, ಫೈನಾನ್ಸ್ ಕನ್ಸಲ್ಟೆಂಟ್ 11. ಇದಿಷ್ಟು ಖಾಲಿ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋದಾದರೆ, ಪ್ರೊಕ್ಯೂರ್ಮೆಂಟ್ ಕನ್ಸಲ್ಟೆಂಟ್ಗೆ BE ಅಥವಾ BTech ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಮಿಕ್ಕಿದಿಷ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದನ್ನು ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಬೇಕಾದ್ರು ತಗೋಬೋದು. ನಿಮ್ಮ ರೆಫರೆನ್ಸ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಉಪಯೋಗ ಆಗುತ್ತೆ. ಇದಾದ ನಂತರ ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದರೆ 45ರಿಂದ 50 ವರ್ಷ ಇರುತ್ತೆ. ಇದಿಷ್ಟು ಹುದ್ದೆಗೆ 45 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ ಏಜ್ ಲಿಮಿಟ್ಟು. ಇದೆರಡು ಹುದ್ದೆಗೆ 50 ವರ್ಷ ಏಜ್ ಲಿಮಿಟ್ ಇರುತ್ತೆ ಮ್ಯಾಕ್ಸಿಮಮ್. ಇದನ್ನು ಕೂಡ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೋಬಹುದು. ನೆಕ್ಸ್ಟ್, ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ಸೆಲೆಕ್ಷನ್ ಪ್ರೋಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದ ನಂತರ ಒಂದು ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್, ಸ್ಯಾಲ್ರಿ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಅಂತ ನೋಡೋದಾದರೆ, ಪ್ರೊಕ್ಯೂರ್ಮೆಂಟ್ ಕನ್ಸಲ್ಟೆಂಟ್ ಹುದ್ದೆಗೆ 50ರಿಂದ 75,000 ರೂಪಾಯಿ ಇರುತ್ತೆ. ಮಾನಿಟರಿಂಗ್ ಆ್ಯಂಡ್ ಎವ್ಯಾಲ್ಯೂಷನ್ ಕನ್ಸಲ್ಟೆಂಟ್, ಎನ್ವಿರಾನ್ಮೆಂಟ್ ಕನ್ಸಲ್ಟೆಂಟ್, ಸೋಷಿಯಲ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್, ಫೈನಾನ್ಸ್ ಕನ್ಸಲ್ಟೆಂಟ್ ಇದಿಷ್ಟಕ್ಕೂ ಕೂಡ 50ರಿಂದ 75,000 ತನಕನೇ ಇರುತ್ತೆ ಸ್ಯಾಲ್ರಿ. ಸ್ಟೇಟ್ ISA ಕೋಆರ್ಡಿನೇಟರ್ ಹುದ್ದೆಗೆ 1,00,000ದಿಂದ 1,25,000 ತನಕ ಇರುತ್ತೆ. ಸ್ಟೇಟ್ ವಾಟರ್ ಕ್ವಾಲಿಟಿ ಕೋಆರ್ಡಿನೇಟರ್ಗೆ 75,000ದಿಂದ 1,00,000 ತನಕ ಸ್ಯಾಲ್ರಿ ಇರುತ್ತೆ. ಇದಿಷ್ಟು ಸ್ಯಾಲ್ರಿಗಳ ವಿವರ. ಓಪನ್ ಆಗಿದ್ದ ಡೇಟ್ ಯಾವತ್ತು ಅಪ್ಲಿಕೇಶನ್ನು ಅಂತ ನೋಡೋದಾದರೆ 10/9/2024 ಅಂದರೆ 10 ಸೆಪ್ಟೆಂಬರಿಗೆ ಅಪ್ಲಿಕೇಶನ್ ಓಪನ್ ಆಗಿದೆ. ಕೊನೆಯ ದಿನಾಂಕ ಬಂದು 23 ಸೆಪ್ಟೆಂಬರ್ 2024ಕ್ಕೆ ಕೊನೆಯ ದಿನಾಂಕ ಇರುತ್ತೆ. ಇದ್ರ ಒಳಗಡೆ ನೀವು ಅಪ್ಲಿಕೇಶನ್ನ ಹಾಕಬೇಕು. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಹೇಳೋದಾದರೆ, ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ನ ಹಾಕಬೇಕು. ಆನ್ಲೈನ್ ವೆಬ್ಸೈಟ್ ಅಡ್ರೆಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದು ಆನ್ಲೈನ್ ವೆಬ್ಸೈಟ್ ಅಡ್ರೆಸ್ಸು. ಇದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿಂದನೂ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಹಾಕಬಹುದು. ಅಫಿಷಿಯಲ್ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕು ಅಂತ ಆದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಇದೇ ವೆಬ್ಸೈಟ್ ಅಡ್ರೆಸ್ ಅದು ಡಿಸ್ಕ್ರಿಪ್ಷನ್ ಇರುತ್ತೆ. ಅದರಲ್ಲಿ ಕ್ಲಿಕ್ ಮಾಡಿ ನೀವು ವೆಬ್ಸೈಟಲ್ಲಿ ನೋಡ್ಕೋಬೋದು ಡೀಟೇಲ್ಸ್ನ. ನಿಮಗಿನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ಅವರು ಹೆಲ್ಪ್ ಡೆಸ್ಕ್ ನಂಬರ್ನ ಕೊಟ್ಟಿರ್ತಾರೆ. ಇಲ್ಲಿಂದಿಲ್ಲ 08022253370 ಇದು ನಂಬರಿಗೆ ಕಾಲ್ ಮಾಡಿ ತಿಳ್ಕೊಬೋದು. ಅಥವಾ ಅವರು ಮೇಲ್ ID ಕೂಡ ಕೊಟ್ಟಿರ್ತಾರೆ, recruitment.rdwsd@gmail.com. ಈ ವೆಬ್ಸೈಟಿಗೆ ನೀವು ಕ್ವಶನ್ಸ್ನ ಮೇಲ್ ಮಾಡಿದ್ರೆ ಅವರು ರಿಪ್ಲೈ ಮಾಡ್ತಾರೆ. ಇಲ್ಲಿ ಅಪ್ಲಿಕೇಶನ್ ಇದೆಯಲ್ಲ, ಈ ವೆಬ್ಸೈಟ್ನ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಇಷ್ಟು ನಿಮ್ಮ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿ ನೆಕ್ಸ್ಟ್ ಹೋದರೆ ಮತ್ತೆ ಎಲ್ಲದು ಡೀಟೇಲ್ಸ್ ಕೇಳುತ್ತೆ, ಎಲ್ಲದು ಅಪ್ಲೋಡ್ ಮಾಡಬೇಕಾಗತ್ತೆ. ಇದಿಷ್ಟು ಜಾಬ್ನ ವಿವರ. ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸು ಅಂತ ಹೇಳಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ.